ಸಾರ್ ನಾನ್ ಸೇಫ್ ಆಗಿದ್ರೆ ಬಂದ್ ನಿಮ್ ಮನೇಲಿ ಹಾವು ಹಿಡಿಬಹುದು, ಏನೋ ಅಂಶ ಗಿಂಸ ಯಾವ್ದನ್ನ ಗಾಡಿ ಗಿಡಿ ಬಿಟ್ಬಿಟ್ಟು ಸತ್ತೋಗ್ಬಿಟ್ರೆ ನಾವು ಇರೋದಿಲ್ಲ. ಅಲ್ಲ ಹಾವಿಂದ ನೀವೇನು ಹೆಚ್ಚು ಕಮ್ಮಿ ಮಾಡ್ತಾರೆ, ಸಾಲು ಮರದ ತಿಮ್ಮಕ್ಕ ಅವ್ರ ಮನೆಯಲ್ಲಿ ರೆಸ್ಕ್ಯೂ ಮಾಡ್ತೀವಿ. ಯೋಗೇಶ್ ಅಣ್ಣ ಅವ್ರ ಆಶ್ರಮದಲ್ಲಿ ಇಟ್ಕೊಂಡು ರಾತ್ರಿ 12 ಗಂಟೆ ಆಗಿರೋದು 1 ಗಂಟೆ ನಮ್ಮ ಮೊಬೈಲ್ ಕಿವಿ ಹತ್ರನೇ ನಾವು ಮಡಗಿರ್ತೀವಿ. ದಿನದ 24 ಗಂಟೆನು ಯಾವಾಗ ಕರೆ ಮಾಡಿದ್ರು ಹೋಗಿ ರಕ್ಷಣೆ ಮಾಡ್ಕೊಂಡು ಬರ್ತೀವಿ ಸರ್. ಹಾವು ಸುಮ್ನೆ ಅದ್ರ ಪಾಡ್ಗದಿರುತ್ತೆ, ಜನ ಸುಮ್ನೆ ಇರೋದಿಲ್ಲ ಸರ್. ಶೂ ಹಾಕೊಂತ ಇರ್ತೀವಿ, ಅವಾಗ ಒಂದ್ಸಲಿ ಫೋನ್ ಮಾಡ್ತಾರೆ, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ 50-60 ಸ್ಪೀಡಲ್ಲಿ. ಅವಾಗ ಒಂದ್ 2-3 ಸಲ ಸರ್ ಬಂದ್ರ ಮಾಡ್ತಾನೆ ಇರ್ತಾರೆ. ಈಗ ಸಾಮಾನ್ಯವಾಗಿ ಗಾಢವಾಗಿ 3 ಗಂಟೆ ಅಥವಾ 4 ಗಂಟೆ ರಾತ್ರಿ ಒಳ್ಳೆ ನಿದ್ದೆ ಬರ್ತಾ ಇರುತ್ತೆ ಮನುಷ್ಯ. ಹೌದು, ಅಂತ ಸಂದರ್ಭದಲ್ಲಿ ರೆಸ್ಕ್ಯೂ ಮಾಡ್ಲೇಬೇಕು, ನೀವು ಬರ್ಲೇಬೇಕು ಅಂತ ಏನಾದ್ರು ಕಾಲ್ಸ್ ಬರುತ್ತಾ? ಖಂಡಿತ ಸರ್. ಈಗ ಹಾವು ಯಾರ ಮನೆಗೂ ಇನ್ಫಾರ್ಮೇಶನ್ ಕೊಟ್ಟು ಬರೋದಿಲ್ಲ, ನಾನ್ ಬರ್ತಾ ಇದೀನಿ ನೀನ್ ರೆಡಿ ಆಗಿರೋ ಅಂತ. ದಿನದ 24 ಗಂಟೆ, ಬೆಳಗಿನ ಜಾವ 5 ಗಂಟೆ ಆಗಿರೋದು, ರಾತ್ರಿ 12 ಗಂಟೆ ಆಗಿರೋದು, 1 ಗಂಟೆ ಇರೋದು, ನಮ್ಮ ಮೊಬೈಲ್ ಕಿವಿ ಹತ್ರನೇ ನಾವು ಮಡಗಿರ್ತೀವಿ. ಯಾವ ಟೈಮಲ್ಲಿ ಬಂದ್ರು ಕೇಳ್ಕೊಂತೀವಿ. ಅಂದ್ರೆ ನೈಟ್ ಹೋಗ್ಬೇಕಾದ್ರೆ ಕನ್ಫರ್ಮ್ ಆಗಿ ಅದು ಸಿಗುತ್ತಾ, ಮನೆ ಒಳಗಡೆ ಇದೆಯಾ, ಸ್ಟೇರ್ ಕೇಸ್ ಒಳಗಡೆ ಇದೆಯಾ, ಸಂಪಲ್ ಇದೆಯಾ, ಮೆಟ್ಲಲ್ಲಿ ಇದೆಯಾ, ಪೈಪಲ್ಲಿ ಇದೆಯಾ, ಎಲ್ಲಾದ್ರೂ ಒಂದು ಜಾಗ ಲಾಕ್ ಆಗಿದ್ಯಾ ಕೇಳ್ಕೊಂತೀವಿ. ಹೌದು ಅಂದ್ರೆ ಕನ್ಫರ್ಮ್ ಮಾಡ್ಕೊಡೋದಕ್ಕೋಸ್ಕರ ಒಂದು ವಿಡಿಯೋನೋ ಫೋಟೋನೋ ಹಾಕಿಸ್ಕೊಂತೀವಿ. ಕನ್ಫರ್ಮ್ ಆಗಿ ಸಿಗುತ್ತೆ ಅಂದ್ರೆ ದಿನದ 24 ಗಂಟೆನು ಯಾವಾಗ ಕರೆ ಮಾಡಿದ್ರು ಹೋಗಿ ರಕ್ಷಣೆ ಮಾಡ್ಕೊಂಡು ಬರ್ತೀವಿ ಸರ್. ಇದಕ್ಕೆ ಟೈಮಿಂಗ್ಸ್ ಅನ್ನೋದೇ ಇಲ್ಲ.